ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಕೋರಿ ಸೂರಜ್ ಕುಟುಂಬ ಅರ್ಜಿಯನ್ನ ಹಾಕಿದೆ. ಸೂರಜ್ ಕೂಡ ಮೊನ್ನೆಯಷ್ಟೇ ಸುಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಸೂರಜ್ ಕುಟುಂಬ ಏನಿದೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಹಾಕಿದೆ. ಸೂರಜ್ ತಾಯಿ ಜಯಂತಿ ಹಾಗೇನೇ ಸಹೋದರ ಸಂಜಯ್ ಅರ್ಜಿಯನ್ನ ಹಾಕಿರುವಂಥದ್ದು. ಸೂರಜ್ ತಾಯಿ ಮತ್ತೆ ಸಹೋದರ ಸಂಜಯ್ ವಿರುದ್ಧ ಕೂಡ ಗಾನವಿ ಕುಟುಂಬಸ್ಥರು ಆರೋಪ ಮಾಡಿದ್ರು. ಅವರ ವಿರುದ್ಧ ಕೂಡ ಕಂಪ್ಲೇಂಟ್ ಫೈಲ್ ಆಗಿತ್ತು. ಆದರೆ ಸೂರಜ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದವರು ತಾಯಿ ಮತ್ತೆ ಸಹೋದರ. ಸದ್ಯಕ್ಕೆ ಇವರಿಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಆತ್ಮಹತ್ಯೆ ಯತ್ನ ಮಾಡಿದ್ದ ಸೂರಜ್ ತಾಯಿ ಚೇತರಿಕೆಯನ್ನ ಕಾಣ್ತಾ ಇದ್ದಾರೆ. ಬಂಧನದ ಭೀತಿಯಿಂದ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಹಾಕಿರುವಂಥದ್ದು. 46ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಗಾನವಿ ಬಳಿಕ ಆತ್ಮಹತ್ಯೆಗೆ ಸೂರಜ್ ಶರಣಾಗಿರ್ತಾರೆ. ಅದರ ಜೊತೆಗೆ ಸೂರಜ್ ಯಾವಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೋ ಅವರ ತಾಯಿ ಜಯಂತಿ ಕೂಡ ಮಾನ ಮರ್ಯಾದೆ ಹೋಯಿತು ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಅವರು ಕೂಡ ಆತ್ಮಹತ್ಯೆಗೆ ಯತ್ನಿಸಿರ್ತಾರೆ. ಬಟ್ ಅವರನ್ನ ರೆಸ್ಕ್ಯೂ ಮಾಡ್ಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಸದ್ಯಕ್ಕೆ ಅವರು ಕೂಡ ಚೇತರಿಕೆ ಕಂಡಿದ್ದಾರೆ. ಈಗ ಸೂರಜ್ ಸಹೋದರ ಮತ್ತು ತಾಯಿ ನಿರೀಕ್ಷಣಾ ಜಾಮೀನು ಕೋರಿ 46ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆ ಕೂಡ ಆಗಲಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಸದ್ಯಕ್ಕೆ ಸೂರಜ್ ತಾಯಿ ಮತ್ತೆ ಸಹೋದರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದಾರಲ್ಲ, ಎಷ್ಟೊತ್ತಿಗೆ ಅರ್ಜಿ ವಿಚಾರಣೆ ಆಗತ್ತೆ? ಧನಶ್ರೀ, ಇತ್ತೀಚೆಗೆ ಆಗಿರುವಂತಹ ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಆಗಿರ್ಬೋದು ಮತ್ತೆ ಸೂರಜ್ ಕುಟುಂಬಸ್ಥರ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿ ಬಾನಸವಾಡಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡುವಂತ ಕೆಲಸವನ್ನ ಮಾಡಲಾಗಿತ್ತು. ಪ್ರಕರಣವನ್ನ ದಾಖಲಿಸಿಕೊಂಡು ಅಂದ್ರೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸೂರಜ್ ಕುಟುಂಬ ನಾಗ್ಪುರಕ್ಕೆ ಅಪ್ಸ್ಟ್ಯಾಂಡ್ ಆಗಿದ್ರು. ಅಲ್ಲಿ ಹೋದ ನಂತರ ಅಲ್ಲೂ ಕೂಡ ಸೂರಜ್ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಅವರ ತಾಯಿ ಕೂಡ ಈಗ ಚಿಕಿತ್ಸೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಈಗ ಮತ್ತೆ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಸಂಜೆ ಅಂದ್ರೆ ಇನ್ನು ಒಂದು ಗಂಟೆಯಲ್ಲಿ ಒಂದು ಜಾಮೀನಿಗೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಒಂದು ವೇಳೆ ಇವತ್ತಾಗಿಲ್ಲ ಅಂದ್ರೆ ನಾಳೆ ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಎರಡೂ ಕುಟುಂಬಸ್ಥರು ಕೂಡ ಆರೋಪಗಳು ಮತ್ತೆ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಗಾನವಿ ಸಾವಿಗೆ ಸೂರಜ್ ಕಾರಣ ಅಲ್ಲ, ಆಕೆಯ ಒಂದು ಹಳೆಯ ಲವ್ ಸ್ಟೋರಿ ಆಕೆಯ ಸಾವಿಗೆ ಕಾರಣ, ಇಲ್ಲಿ ಸೂರಜ್ದು ಏನೂ ತಪ್ಪಿಲ್ಲ ಅಂತೇಳಿ ಸೂರಜ್ನ ಕುಟುಂಬಸ್ಥರು ಒಂದಷ್ಟು ಆರೋಪವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣ ಠಾಣೆ ಮೆಟ್ಟಿಲು ಜೊತೆಗೆ ಈಗ ಕೋರ್ಟ್ ಮೆಟ್ಟಿಲು ಕೂಡ ಏರಿದೆ. ಈ ಒಂದು ಕೇಸ್ನಲ್ಲಿ ಜಾಮೀನು ಕೋರಿ ಸದ್ಯಕ್ಕೆ ಸೂರಜ್ ಸಹೋದರ ಹಾಗೂ ಅವರ ತಾಯಿ ಇಬ್ರು ಕೂಡ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ವಿಚಾರಣೆ ನಡೆದರೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಧನುಶ್ರೀ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.